ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುವೈತ್ನಲ್ಲಿ ಕಟ್ಟಡ ಸಮುಚ್ಚಯದಲ್ಲಿ ಉಂಟಾದ ಬೆಂಕಿ ಅವಘಡ, ಕಾಸರಗೋಡು ಜಿಲ್ಲೆಯ ಇಬ್ಬರ ದಾರುಣ ಅಂತ್ಯ. ನಾಡನ್ನೇ ಶೋಕಸಾಗರವನ್ನಾಗಿಸಿತು ಕುವೈತ್ನಲ್ಲಿ ನಡೆದ ಬೆಂಕಿ ಅವಘಡ, ಮನೆ ಯಜಮಾನ ಇನ್ನು ನೆನಪು ಮಾತ್ರ ಎಂಬ ನೋವಿನಲ್ಲೇ ಮೃತ ಕುಂಜಿಕೇಳು ಅವರ ಕುಟುಂಬ. ಕುವೈತ್ನಲ್ಲಿ ಕಟ್ಟಡ ಸಮುಚ್ಚಯದಲ್ಲಿ ಸಂಭವಿಸಿದ ಬೆಂಕಿ ಅವಘಡ, ಮೃತಪಟ್ಟ ರಂಜಿತ್ ಅವರ ಮನೆಗೆಂದು ಸಂದರ್ಶಿಸಿದ ಶಾಸಕ ಎನ್ಎ ನೆಲ್ಲಿಕುಂದ್. 25 ಮೇಕೆಯ ತಲೆ ಕಡಿದು ಅದಕ್ಕೆ 25 ಮಂದಿಯ ಫೋಟೋ ಇಟ್ಟು ವಾಮಾಚಾರ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ. ಕಾರಡ್ಕ ಸಹಕಾರಿ ಸಂಘ ವಂಚನೆ ಪ್ರಕರಣ, ಆರೋಪಿಗಳನ್ನು ಜೊತೆಗೂರಿಸಿ ವಿಚಾರಣೆ. ವಾರ್ತೆಗಳು ವಿವರವಾಗಿ. ಕುವೈತ್ನಲ್ಲಿ ಕಟ್ಟಡ ಸಮುಚ್ಚಯದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಕಾಸರಗೋಡು ಜಿಲ್ಲೆಯ ಇಬ್ಬರ ದಾರುಣ ಅಂತ್ಯ. ಚೆಂಗಳ ಕುಂಡಡುಕದ ರಂಜಿತ್ ಪಿಲಿಕೋಡ್ ಎರವಿಲ್ ನಿವಾಸಿಯು ತ್ರಿಕರಿಪುರ ಎಳಂಬಚಿಯಲ್ಲಿ ವಾಸವಾಗಿರುವ ಪಿ ಕುಂಜಿಕೇಳು ಎಂಬುವರು ಮೃತಪಟ್ಟವರು. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ತ್ರಿಕರಿಪುರ ಒಳವರ ನಿವಾಸಿ ಟಿವಿ ನಳಿನಾಕ್ಷನ್ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಯಲ್ಲಿದ್ದಾರೆ. ಕುವೈತ್ನ ಲೇಬರ್ ಕ್ಯಾಂಪ್ನಲ್ಲಿ ನಡೆದ ಬೆಂಕಿ ಅವಘಡದಲ್ಲಿ ಚೆಂಗಳ ಕುಂಡಡ್ಕದ ರಂಜಿತ್ ಆಗಿದ್ದಾರೆ ಮೃತಪಟ್ಟಿರುವುದು. ಕುಂಡಡ್ಕ ನಿವಾಸಿ ರವೀಂದ್ರನ್ ಮತ್ತು ರುಕ್ಮಿಣಿ ದಂಪತಿಗಳ ಪುತ್ರ. ಕಳೆದ 10 ವರ್ಷಗಳಿಂದ ರಂಜಿತ್ ಕುವೈತ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1.5 ವರ್ಷದ ಹಿಂದೆ ಹೊಸ ಮನೆಯ ಗೃಹ ಪ್ರವೇಶ ಸಂದರ್ಭದಲ್ಲಿ ಊರಿಗೆ ಬಂದಿದ್ದರು. ವಿದೇಶದಲ್ಲಿರುವ ರಾಜೇಶ್ ಮತ್ತು ರಮ್ಯಾ ಎಂಬುವರು ಸಹೋದರರು. രഞ്ജിത്ത് ഈ അപകടത്തിൽ പെട്ടു എന്നുള്ള വിവരം ഇന്നലെ രാവിലെ തന്നെ കിട്ടിയിരുന്നു. ഔദ്യോഗികമായി കിട്ടിയിരുന്നില്ല. അവിടുത്തെ സുഹൃത്തുക്കളും അവിടെ സഹപ്രവർത്തകരൊക്കെ ഇവിടെ നാട്ടിലേക്ക് വിളിച്ച് പറഞ്ഞായിരുന്നു. അങ്ങനെ നമ്മളവരെല്ലാം ബന്ധപ്പെട്ട് രാത്രി ഇന്ന് പുലർച്ചെ രാവിലെ 2:30 മണിക്കാണ് അവിടുത്തെ സുഹൃത്തുക്കൾ മുഖാന്തരം ഇവരെ മരിച്ചുവെന്നും അത് മോർച്ചറിയിൽ മാറ്റിയിട്ടുണ്ടെന്നുള്ള വിവരം എനിക്ക് കിട്ടിയത്. വീട്ടിലേക്ക് ഔദ്യോഗികമായ വിവരമൊന്നും കിട്ടിയിട്ടില്ല. രഞ്ജിത്ത് 10 വർഷക്കാലമായി കുവൈറ്റിലെ ഈ കമ്പനിയിൽ വർക്ക് ചെയ്യുകയാണ്. കാറ്ററിംഗ് കമ്പനിയിലെ ഇലക്ട്രിക്കൽ വർക്കുമായി ബന്ധപ്പെട്ടാണ് ആദ്യം പോയത്. പിന്നീടത് പ്രൊമോഷനായി ഇപ്പോൾ ഓഫീസ് വർക്ക്, അക്കൗണ്ടൻറ്റ് വർക്കായി പ്രവൃത്തി ചെയ്തുകൊണ്ടിരിക്കുകയാണ്. കുണ്ടടുക്കയിലെ രവീന്ദ്രൻ്റെയും രുക്മിണിയുടെയും മകനാണ്. 3 മക്കളിൽ രണ്ടാമത്തെ മകനാണ് രഞ്ജിത്ത്. അച്ഛൻ കൂലിപ്പണിക്കാരനായിരുന്നു. വീട്ടിൻ്റെ എല്ലാ വളരെ ദുരിതപൂർണമായ ജീവിതത്തിൽ നിന്ന് ജീവിതം രക്ഷപ്പെടുന്നതിന് വേണ്ടിയാണ് പോയത്. ഇപ്പോൾ അവർ സ്വന്തമായി ഒരു വീടൊക്കെ കെട്ടി കഴിഞ്ഞ 1.5 വർഷങ്ങൾക്ക് മുമ്പെയാണ് വീടിൻ്റെ ഹൗസ് വാമിങ് കഴിഞ്ഞത്. അപ്പോഴാണ് നാട്ടിൽ വന്നത്. അതിനുശേഷം പോയി ഇപ്പോൾ നാട്ടിലേക്ക് വീണ്ടും വരാനുള്ള തയ്യാറെടുപ്പിലായിരുന്നു മരണമുണ്ടായതെന്നാണ് അറിയാൻ വേണ്ടി കഴിഞ്ഞത്. വളരെ വേദനാജനകമായ സംഭവമാണ്. നാട്ടിനകത്തൊക്കെ നന്നായി ഇടപെടുന്ന, നാട്ടിലെ എല്ലാ സുഹൃത്തുക്കളും നല്ല ബന്ധമുള്ള, എല്ലാവരുമായി ബന്ധമുള്ള ഒരു ചെറുപ്പക്കാരനാണ് നഷ്ടമായിരിക്കുന്നത്. ಪಿಲಿಕೋಡ್ ಎರವಿಲ್ ನಿವಾಸಿ ಮತ್ತು ತ್ರಿಕರಿಪುರ ಇಳಂಬಚ್ಚಿಯಲ್ಲಿ ವಾಸವಾಗಿರುವ ಪಿ ಕುಂಜಿಕೇಳು ಮೃತಪಟ್ಟ ಮತ್ತೋರ್ವ ವ್ಯಕ್ತಿ. 25 ವರ್ಷಗಳಿಂದ ಕುವೈತ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪತ್ನಿ ಕೆಎನ್ ಮಣಿ ಪಿಲಿಕೋಡ್ ಗ್ರಾಮ ಪಂಚಾಯತ್ನ ಉದ್ಯೋಗಿ. ಋಷಿಕೇಶ್, ದೇವು, ಕಿರಣ್ ಎಂಬಿಬ್ಬರು ಮಕ್ಕಳು. ಕೃಷ್ಣನ್, ಲಕ್ಷ್ಮಿ, ಭವಾನಿ, ರಾಧಾ ಮತ್ತು ದಿವಂಗತರಾದ ರಾಮಚಂದ್ರನ್ ಸಹೋದರರು. ഇന്നലെ വൈകിട്ടാണ് കുവൈത്തിലെ പ്രവാസി സുഹൃത്തുക്കൾ മുഖാന്തരം ഇത് അറിഞ്ഞത്. ഈ അപകടത്തിൽ എൻ്റെ സഹോദരിയുടെ ഭർത്താവ് പെട്ടിട്ടുള്ളതിൻ്റെ കാര്യം അറിഞ്ഞത് ഇന്നലെ വൈകിട്ടുള്ള സുഹൃത്തുക്കളുടെ വിളിയിലാണ്. ഔദ്യോഗികമായിട്ട് യാതൊരു വിവരങ്ങളും ഇതുവരെ ഗവൺമെൻറ്റിൻ്റെ ഭാഗത്തുനിന്നോ മറ്റുള്ള കമ്പനിയുടെ ഭാഗത്തുനിന്നോ ഇതുവരെ ഉണ്ടായിട്ടില്ല. ഡെഡ് ബോഡി എത്തും എന്നുള്ളതിനും ഒരു അനിശ്ചിതത്വം നിലനിൽക്കുന്നുണ്ട്. എന്തായാലും നമ്മൾ ഈ ഇങ്ങനെയുള്ള ഒരു ദുഃഖത്തിലാണുള്ളത് ഞങ്ങളെല്ലാവരും. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ತ್ರಿಕರಿಪುರ ಒಳವರ ನಿವಾಸಿ ಟಿವಿ ನಳಿನಾಕ್ಷನ್ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 6 ತಿಂಗಳ ಹಿಂದೆ ಊರಿಗೆ ಬಂದಿದ್ದರು. ಸಮಾಜ ಸೇವಕರು ಆಗಿದ್ದ ನಳಿನಾಕ್ಷನ್ ಕುವೈತ್ನಲ್ಲಿ ಖಾಸಗಿ ಸಂಸ್ಥೆಯ ಉದ್ಯೋಗಸ್ಥ. 20 ವರ್ಷಗಳಿಂದ ಗಲ್ಫ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ನಳಿನಾಕ್ಷನ್ ಸಕ್ರಿಯರಾಗಿದ್ದಾರೆ. ಒಳವರ ಗ್ರಂಥಾಲಯ ಸಮೀಪದ ಟಿವಿ ಯಶೋಧರವರ ಮಗ, ಪತ್ನಿ ಬಿಂದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರ ತೆಕ್ಕುಂಬಾಡ್ನಲ್ಲಿ ನಾಡನ್ನೇ ಶೋಕಸಾಗರವನ್ನಾಗಿಸಿತು ಕುವೈತ್ನಲ್ಲಿ ನಡೆದ ಬೆಂಕಿ ಅವಘಡ, ಮನೆ ಯಜಮಾನ ಇನ್ನು ಜೀವ ಮಿಡಿಯುವ ನೆನಪು ಮಾತ್ರ ಎಂಬ ನೋವಿನಲ್ಲಿದ್ದಾರೆ ಮೃತಪಟ್ಟ ಕುಂಜಿಕೇಳುರವರ ಕುಟುಂಬ. ತ್ರಿಕರಿಪುರ ತೆಕ್ಕುಂಬಾಡ್ನಲ್ಲಿ ನಾಡನ್ನೇ ಶೋಕಸಾಗರವನ್ನಾಗಿಸಿತು ಕುವೈತ್ನಲ್ಲಿ ನಡೆದ ಬೆಂಕಿ ಅವಘಡ, ಮನೆ ಯಜಮಾನ ಇನ್ನು ಜೀವ ಮಿಡಿಯುವ ನೆನಪು ಮಾತ್ರ ಎಂಬ ನೋವಿನಲ್ಲಿದ್ದಾರೆ ಮೃತ ಕುಂಜಿಕೇಳು ಅವರ ಕುಟುಂಬ. ಬುಧವಾರ ಸಾಯಂಕಾಲವಾಗಿದೆ ಅನಧಿಕೃತ ಸೂಚನೆ ಲಭಿಸಿರುವುದು. 6 ಗಂಟೆ ಹೊತ್ತಿಗೆ ಅವರ ನಿವಾಸದಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ ಎಂಬ ವಿವರ ಊರಿನವರಾದ ಪ್ರವಾಸಿಗಳು ಮಾಹಿತಿ ನೀಡಿರುವುದು.
ಉಸಿರುಗಟ್ಟಿಯೋ ಅಥವಾ ತಪ್ಪಿಸಿಕೊಳ್ಳುವಾಗವೋ ಅಪಘಾತ ಸಂಭವಿಸಿದೆಯೇ ಎಂಬ ವಿವರ ಮನೆಯವರಿಗೆ ಗೊತ್ತಿಲ್ಲ. 2 ದಶಕಗಳಿಂದ ಮುಂದುವರಿಸಿದ್ದ ಪ್ರವಾಸಿ ಜೀವನ ಮುಗಿಸಿ ನಾಡಿಗೆ ಮರಳುವ ಆಸೆಯಲ್ಲಿದ್ದರೂ ಕುഞ്ഞി ಕೇಳು ಎಂದು ಸಂಬಂಧಿಕರು ಹೇಳಿದರು. അദ്ദേഹത്തിന് ഇന്നലെ വൈകിട്ടാണ് കുവൈത്തിലെ പ്രവാസി സുഹൃത്തുക്കൾ മുഖാന്തരം ഇത് അറിഞ്ഞത്. ഈ അപകടത്തിൽ എൻ്റെ സഹോദരിയുടെ ഭർത്താവ് പെട്ടിട്ടുള്ളതിൻ്റെ കാര്യം അറിഞ്ഞത് ഇന്നലെ വൈകിട്ടുള്ള സുഹൃത്തുക്കളുടെ വിളിയിലാണ്. ഔദ്യോഗികമായിട്ട് യാതൊരു വിവരങ്ങളും ഇതുവരെ ഗവൺമെൻറ്റിൻ്റെ ഭാഗത്തുനിന്നോ മറ്റുള്ള കമ്പനിയുടെ ഭാഗത്തുനിന്നോ ഇതുവരെ ഉണ്ടായിട്ടില്ല. ഡെഡ് ബോഡി എപ്പോഴും എന്നുള്ളതിനും ഒരു അനിശ്ചിതത്വം നിലനിൽക്കുന്നുണ്ട്. എന്തായാലും നമ്മൾ ഈ ഇങ്ങനെയുള്ളൊരു ദുഃഖത്തിലാണ് ഉള്ളത് ഞങ്ങളെല്ലാവരും. ಮಣಿ ಇವರ ಪತ್ನಿ. ಇದು ಪತ್ನಿ ಮಣಿ ಮತ್ತು ಮಕ್ಕಳಿಗೆ ಭರಿಸಲಾಗದ ದುರಂತದ ಸುದ್ದಿ. ಪಿಲಿಕೋಡ್ ಗ್ರಾಮ ಪಂಚಾಯಿತಿಯಲ್ಲಿ ಕ್ಲರ್ಕ್ ಆಗಿದ್ದಾರೆ ಮಣಿ. ಹಿರಿಯ ಮಗ ರಿಷಿಕೇಶ ಪುಣೆಯಲ್ಲಿ ಕೆಲಸದಲ್ಲಿದ್ದಾನೆ. ಕಿರಿಯ ಮಗ ದೇವು ಕಿರಣ್ ಮನೆಗೆ ಬಂದಿದ್ದರು. ರಿಷಿಕೇಶ್ ಪುಣೆಯಿಂದ ಮಧ್ಯಾಹ್ನ ಮಂಗಳೂರು ಮಾರ್ಗವಾಗಿ ಊರಿಗೆ ಬಂದರು. ಮೃತದೇಹವನ್ನು ಊರಿಗೆ ತರಲು ಇಂಡಿಯನ್ ಎಂಬಸಿ ಮತ್ತು ಪ್ರವಾಸಿ ಸಂಘಟನೆಗಳು ಮಧ್ಯಪ್ರವೇಶಿಸುತ್ತಿದ್ದಾರೆ. ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಉರ್ಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕುವೈತ್ನಲ್ಲಿ ಕಟ್ಟಡ ಸಮುಚ್ಚಯದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಮೃತಪಟ್ಟ ಚೆಂಗಳ ಕುಂಡಡುಕದ ನಿವಾಸಿ ರಂಜಿತ್ ಅವರ ಮನೆಯನ್ನು ಶಾಸಕ ಎನ್ ಎನ್ ನೆಲ್ಲಿಕುನ್ ಸಂದರ್ಶಿಸಿದರು. ಕುಟುಂಬದ ದುಃಖವನ್ನು ಹಂಚಿಕೊಳ್ಳುತ್ತೇನೆ ಎಂದು ಮೃತದೇಹವನ್ನು ಆದಷ್ಟು ಬೇಗ ನಾಡಿಗೆ ತರಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು. ಕುವೈತ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಮೃತಪಟ್ಟ ಚೆಂಗಳ ಕುಂಡಡುಕದ ನಿವಾಸಿ ರಂಜಿತ್ ಅವರ ಮನೆಯವರನ್ನು ಸಮಾಧಾನಪಡಿಸಲು ಶಾಸಕ ಎನ್ ಎನ್ ನೆಲ್ಲಿಕುನ್ ರಂಜಿತ್ ಅವರ ಮನೆಗೆ ಭೇಟಿ ನೀಡಿದ್ದರು. ಮನೆಯ ಯಜಮಾನನ ಮರಣ ಕುಟುಂಬಕ್ಕೆ ಭರಿಸಲಾಗದ ನಷ್ಟವಾಗಿದೆ. 10 ವರ್ಷಗಳಿಂದ ಕುವೈತ್ನಲ್ಲಿ ಕೆಲಸ ಮಾಡುವ ರಂಜಿತ್ 1.5 ವರ್ಷದ ಹಿಂದೆ ಮನೆ ಎಂಬ ಕನಸನ್ನು ನನಸಾಗಿಸಿರುವುದು. ಗೃಹ ಪ್ರವೇಶಕ್ಕಾಗಿ ಕುಟುಂಬದೊಂದಿಗೆ ಸಂತೋಷ ಹಂಚಿಕೊಳ್ಳಲು ರಂಜಿತ್ ಮನೆಗೆ ಬಂದಿದ್ದರು. ಕುಟುಂಬದ ದುಃಖವನ್ನು ಹಂಚಿಕೊಳ್ಳುತ್ತೇನೆ ಎಂದು ಶಾಸಕ ಎನ್ ಎನ್ ನೆಲ್ಲಿಕುನ್ ಹೇಳಿದರು. മൃതദേഹವನ್ನು ആദസ്റ്റു ಬೇಗ നാടിಗೆ തരಲು സർക്കാർ ക്രമ കൈಗೊಳ್ಳಬೇಕು ಎಂದು ಅವರು ಹೇಳಿದರು. കുവൈത്തിലുണ്ടായ അഗ്നിബാധയുടെ വാർത്ത കേട്ട് ലോകമാകെ ഞെട്ടിയിരിക്കുകയാണ്. നമ്മുടെ കാസർഗോഡിനെ സംബന്ധിച്ചിടത്തോളം വല്ലാത്തൊരു ദുഃഖമാണ് ഈ വാർത്ത ഉണ്ടാക്കിയിട്ടുള്ളത്. നിരവധി സഹോദരന്മാർ അഗ്നിബാധയിൽ മരണപ്പെട്ടു. ആ കുടുംബത്തിന് ഈ ദുഃഖം, ഈ നഷ്ടം താങ്ങാനുള്ള കരുത്തുണ്ടാകട്ടെ എന്ന് നമുക്കെല്ലാവർക്കും പ്രാർത്ഥിക്കാം. അതേ അവസരത്തിൽ ഇവർ കുവൈത്തിലേക്ക് പോയത് ജീവിക്കാനാണ്, കുടുംബത്തെ പോറ്റാനാണ്. ആ കുടുംബമാണ് ഇപ്പോൾ കണ്ണീരും കയ്യുമായി കഴിയുന്നത്. ആ കുടുംബത്തിൻ്റെ രക്ഷ ഇനി നമ്മളെല്ലാവരും ഏറ്റെടുക്കുക. പ്രത്യേകിച്ച് സർക്കാർ, അടിയന്തരമായി സർക്കാരിന് ചെയ്യാനുള്ളത് ഈ മൃതദേഹങ്ങൾ, ഇപ്പോൾ കാസർഗോഡ് ജില്ലയിൽ 2 പേരുടെ മരണങ്ങളാണ് സ്ഥിരീകരിച്ചിട്ടുള്ളത്. ഇനി എത്ര പേരുണ്ട് എന്നറിയില്ല. കാസർഗോഡ് ജില്ലയിലായാലും മറ്റെവിടെയായാലും അവരുടെ എല്ലാവരുടെയും മൃതദേഹങ്ങൾ നാട്ടിൽ എത്തിക്കാനുള്ള അടിയന്തര നടപടികൾ കേന്ദ്ര സർക്കാരായാലും സംസ്ഥാന സർക്കാർ ആയാലും ചെയ്യേണ്ടതുണ്ട്. അതുപോലെ തന്നെ ഈ കുടുംബത്തിന് ഈ പരമാവധി സഹായം നൽകാൻ സർക്കാർ തയ്യാറാകണം എന്നാണ് പറയാനുള്ളത്. ರಂಜಿತ್ ಅವರ ಮನೆಗೆ ಆಗಮಿಸಿದ ಶಾಸಕರು ಅವರ ಕುಟುಂಬದವರನ್ನು ಸಮಾಧಾನಪಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 25 ಮೇಕೆಯ ತಲೆ ಕಡಿದು ಅದಕ್ಕೆ 25 ಮಂದಿಯ ಫೋಟೋ ಇಟ್ಟು ವಾಮಾಚಾರ ಮಾಡಿದ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ. 2 ವ್ಯಕ್ತಿಗಳ ನಡುವೆ ಹಲವು ವರ್ಷಗಳಿಂದ ಜಾಗಕ್ಕೆ ಸಂಬಂಧಿಸಿದ ತಕರಾರು ನಡೆಯುತ್ತಿತ್ತು. ಈ ಜಾಗದ ತಕರಾರಿಗೆ ಸಂಬಂಧಿಸಿದಂತೆ ವಾಮಾಚಾರ ನಡೆದಿರುವುದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಡ್ಡಂಗಡಿ ಗ್ರಾಮದ ಬೋಳಿಯರೆಂಬಲ್ಲಿ ಈ ಘಟನೆ ನಡೆದಿರುವುದು. ಜಾಗದ ಗೇಟ್ನ ಮುಂಭಾಗದಲ್ಲಿ 25 ಮೇಕೆಗಳ ತಲೆ ಕಡಿದು ತಲೆಯ ಮೇಲೆ 25 ಮಂದಿಯ ಫೋಟೋ ಪತ್ತೆ ಮಾಡಲಾಯಿತು. ಬೆಳಗ್ಗೆ ಎಸ್ಟೇಟ್ಗೆ ಬಂದಿದ್ದ ತೋಟದ ಕಾರ್ಮಿಕರು ಘಟನೆಯನ್ನು ಮೊದಲು ನೋಡಿರುವುದು, ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿವರವಾದ ತನಿಖೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ. ವಾಮಾಚಾರವೆಂಬ ವದಂತಿಗಳು ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಅದರಲ್ಲಿ 25 ಆಡಿನ ತಲೆಗಳಿವೆ. ನಂತರ ಅದು ಸುಮಾರು 10 ಜನರ ಫೋಟೋ ನಾವು ನೋಡಿದ್ದೇವೆ. ಅವರ ಫೋಟೋ ಆಡಿನ ತಲೆ ಮೇಲೆ ಅಂಟಿಸಿ ಅದರ ಮೇಲೆ ಆಣಿ ಹೊಡೆದು ವಾಮಾಚಾರ ಮಾಡಿದ್ದಾರೆ. ಅದೇ ರೀತಿ ಗೊಂಬೆಯ ರೂಪದಲ್ಲಿ ಒಂದು ಇದು ಮಾಡಿ ಅದರ ಮೇಲೆ ಒಂದು ಫೋಟೋ ಹಾಕಿ ಅದರ ಮೇಲೂ ಆಣಿ ಹೊಡೆದು ವಾಮಾಚಾರ ಎಸಗಿದ್ದಾರೆ. ಜಾಗದ ವಿಚಾರಕ್ಕೆ, ಜಾಗದ ಇವಾಗ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಇದ್ದು ಫಸ್ಟ್ ಅವನಿಗೆ ಅವನ ಪರವಾಗಿ ಏನು ಆಗಲಿಲ್ಲ, ನಮ್ಮ ಪರವಾಗಿ ತೀರ್ಪಾಗಿದೆ. ಹಾಗಾಗಿ ಅವನಿಗೆ ನೆಕ್ಸ್ಟ್ ಏನು ದಾರಿ ಇಲ್ಲದ ಕಾರಣ ಇದೇ ವಾಮಾಚಾರ ಮಾಡ್ತಿದ್ದಾನೆ. ಅವರೇ ಮಾಡುವ, ಬೇರೆ ಯಾರು ಮಾಡ್ಲಿಕ್ಕಿಲ್ಲ, ಅವರೇ ಮಾಡುದು. ಬೇರೆ ಯಾರು ಅಂದ್ರೆ ಇವರಿಗೆ ಯಾರು
ಎಂತ ಹೇಳುದಂದ್ರೆ ಶತ್ರುಗಳಂದ್ರೆ ಜಾಗ ಯಾರು? ಗೋಪಕುಮಾರ್ ಅವರ ಹೆಸರಲ್ಲಿದ್ದ ಜಾಗ ಅದೇ ಮೋಸ ಮಾಡಿಬಿಟ್ಟು ರಾಜೇಶ್ ಪ್ರಭುನ ಹೆಂಡತಿ ಹೆಸರಿಗೆ ಮಾಡಿಕೊಂಡಿದ್ದಾನೆ ಜಾಗ. ₹1 ಹಣ ಕೊಡ್ಲಿಲ್ಲ. ಮಲಯಾಳಿಗಳಾದ ಗೋಪಕುಮಾರ್ ಮತ್ತು ಸುಮೇಶ್ ಎಂಬವರ ಮಾಲಕತ್ವದಲ್ಲಿರುವ 25 ಎಕರೆ ಜಾಗವನ್ನು ರಾಜೇಶ್ ಪ್ರಭು ಎಂಬವರು 8 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ. ಪೂರ್ಣ ಬೆಲೆ ನೀಡದೇ ಇರುವುದರಿಂದ ಪ್ರಕರಣ ದಾಖಲಾಗಿದೆ. ಭೂಮಿ ಮೂಲ ಮಾಲೀಕರಿಗೆ ವಾಪಸ್ ನೀಡಲು ನಿರ್ದೇಶಿಸಿ ಮಾರಾಟ ತಡೆದು ನ್ಯಾಯಾಲಯ ನೀಡಿದ ಆದೇಶ ಪ್ರಸ್ತುತ ಜಾರಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ವಾಮಾಚಾರ ಮಾಡಿದ್ದಾನೆಂದು ಸಂಶಯಿಸುವ ಅವಶೇಷಗಳು ಪತ್ತೆಯಾಗಿವೆ. ಅದೇ ತುಂಬಾ ಭಯ ಆಗ್ತದೆ ನಮ್ಗೆ. ಈ ದಾರಿಯಲ್ಲಿ ಹೋಗ್ಬೇಕಲ್ಲ, ಅದೇ ಭಯ ಆಗ್ತದೆ ನಮ್ಗೆ. ನೀವು ಇಲ್ಲಿ ಏನ್ ಮಾಡೋದು? ನಾವಿಲ್ಲಿ ಕೆಲ್ಸಕ್ಕೆ ಬರುದು. ಓಕೆ, ಮೊನ್ನೆ ಕೂಡ ಆಗಿತ್ತಾ? ಮೊನ್ನೆ ಕೂಡ ಆಗಿತ್ತು. ಏನಾಗಿತ್ತು? ಮೊನ್ನೆ ಒಂದು ಹಂದಿ ತಲೆ ಮತ್ತೆ ಕೋಳಿದ್ದು, ಮತ್ತೆ ಕೋಳಿ ಮೊಟ್ಟೆಯಲ್ಲಿ ಹೆಸರೆಲ್ಲ ಬರ್ದು, ಧನಿಯವರದ್ದು ಮತ್ತೆ ಎಲ್ಲರ ಹೆಸರೆಲ್ಲ ಬರ್ದು ಹಾಕಿದ್ರು. ನ್ಯೂಸ್ ಬ್ಯೂರೋ, ಮಂಗಳೂರು. ಕರ್ನಾಟಕ ಸಹಕಾರಿ ಸಂಘ ವಂಚನೆ ಪ್ರಕರಣದ ಆರೋಪಿಗಳನ್ನು ಒಟ್ಟಿಗೆ ವಿಚಾರಣೆ ನಡೆಸಲಾಯಿತು. ವಂಚಿಸಿದ ಹಣ ಎಲ್ಲಿಗೆ ಹೋಯಿತು ಎಂಬುದನ್ನು ಪತ್ತೆ ಹಚ್ಚಲು ತನಿಖಾ ತಂಡ ಹೊಸದುರ್ಗ ಜಿಲ್ಲಾ ಕಾರಾಗೃಹದಲ್ಲಿರುವ ಎಲ್ಲ 6 ಆರೋಪಿಗಳನ್ನು ಒಟ್ಟಿಗೆ ವಿಚಾರಣೆ ನಡೆಸಿದರು. ಕಾಸರಗೋಡು ಕರ್ನಾಟಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸಹಕಾರಿ ಸಂಘದ ವಂಚನೆ ಪ್ರಕರಣದ ಆರೋಪಿಗಳನ್ನು ಒಟ್ಟಿಗೆ ವಿಚಾರಣೆ ನಡೆಸಿತು ತನಿಖಾ ತಂಡ. ಹೊಸದುರ್ಗ ಜಿಲ್ಲಾ ಕಾರಾಗೃಹದಲ್ಲಿರುವ ಎಲ್ಲ 6 ಆರೋಪಿಗಳನ್ನು ಕ್ರೈಂ ಬ್ರಾಂಚ್ ಡಿವೈಎಸ್ಪಿ ಶಿಬು ಪಾಪಚ್ಚನ್ ಅವರ ನೇತೃತ್ವದಲ್ಲಾಗಿದೆ ವಿಚಾರಣೆ ನಡೆಸಿರುವುದು. ಪ್ರಕರಣದಲ್ಲಿ ಆರಂಭದಲ್ಲಿ ಬಂಧಿತರಾದ ಕೆ ಅಹಮದ್ ಬಶೀರ್, ಎ ಅಬ್ದುಲ್ ಗಫೂರ್ ಮತ್ತು ಎ ಅನಿಲ್ ಕುಮಾರ್ನನ್ನು 3 ದಿನಗಳವರೆಗೆ ವಶಕ್ಕೆ ಪಡೆದು ಕ್ರೈಂ ಬ್ರಾಂಚ್ ವಿಚಾರಣೆ ನಡೆಸಿತ್ತು. ಇವರು ನೀಡಿದ ಹೇಳಿಕೆಯು ನಂತರ ಬಂಧಿತರಾದ ಸಂಘದ ಕಾರ್ಯದರ್ಶಿಯಾದ ಕೆ ರತೀಶನ್, ಅಬ್ದುಲ್ ಜಬ್ಬಾರ್ ಮತ್ತು ಸಿ ನಬೀಲ್ ಎಂಬುವರು ನೀಡಿದ ಹೇಳಿಕೆಗಳು ಪರಸ್ಪರ ವಿರುದ್ಧವಾಗಿತ್ತು. ರತೀಶನ್ ಸಹಕಾರಿ ಸಂಘದಿಂದ ಕಳ್ಳತನ ಮಾಡಿದ ಚಿನ್ನವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ಅಡವಿಟ್ಟು ತೆಗೆದ 1.25 ಕೋಟಿ ರೂಪಾಯಿಯನ್ನು ರತೀಶನ್ ಸ್ವತಃ ತೆಗೆದುಕೊಂಡಿದ್ದಾರೆಂಬುದು ಮೊದಲು ಬಂಧಿತರಾದವರು ತಿಳಿಸಿರುವುದು. ಆದರೆ ಸಂಪೂರ್ಣ ಮೊತ್ತವನ್ನು ಅಹಮದ್ ಬಶೀರ್ಗೆ ನೀಡಲಾಗಿದೆ ಎಂದು ರತೀಶನ್ ಮತ್ತು ಜಬ್ಬಾರ್ ಹೇಳುವುದು. ರತೀಶನ್ ಜಬ್ಬಾರ್ನ ಖಾತೆಯಲ್ಲಿ ಜಮಾ ಮಾಡಿದ 2 ಕೋಟಿ ರೂಪಾಯಿಯನ್ನು ಜಬ್ಬಾರ್ ನಬೀಲ್ನ ಖಾತೆಗೆ ವರ್ಗಾಯಿಸಿದ್ದಾನೆ. ಜಬ್ಬಾರ್ ತನ್ನ ಖಾತೆಗೆ ಹಾಕಿದ್ದ ಹಣವನ್ನು ಹಿಂತೆಗೆದು ಜಬ್ಬಾರ್ಗೆ ನೀಡಲಾಗಿದೆ ಎಂಬುದು ನಬೀಲ್ನ ಹೇಳಿಕೆಯಾಗಿದೆ. ಆದರೆ ನಬೀಲ್ ತನಗೆ ಮೋಸ ಮಾಡಿದ್ದಾನೆಂದು ಜಬ್ಬಾರ್ ಹೇಳುವುದು. ಇಂತಹ ಪರಸ್ಪರ ವಿರುದ್ಧವಾದ ಹೇಳಿಕೆಗಳನ್ನು ಆರೋಪಿಗಳು ನೀಡಿರುವುದು. ಈ ಹಿನ್ನೆಲೆಯಲ್ಲಾಗಿದೆ ಆರೋಪಿಗಳೆಲ್ಲರನ್ನೂ ಒಟ್ಟಿಗೆ ವಿಚಾರಣೆ ನಡೆಸಲಾಗಿರುವುದು. ಪ್ರಕರಣದ ತನಿಖೆಗೆ ನೆರವಾಗುವ ಮಾಹಿತಿ ವಿಚಾರಣೆಯಲ್ಲಿ ಲಭಿಸಿದೆ ಎಂಬುದು ಸೂಚನೆ. ಜಬ್ಬಾರ್ ಹೆಸರಿನಲ್ಲಿ ವಯನಾಡ್ನಲ್ಲಿದೆ ಎನ್ನಲಾದ 4 ಎಕರೆ ಜಮೀನಿನ ವಿವರವನ್ನು ತನಿಖಾ ತಂಡ ಸಂಗ್ರಹಿಸಿದೆ. ಜಬ್ಬಾರ್, ಮഞ്ഞക്കണ്ടി, ಸಿ ನಬೀಲ್ ಎಂಬವರ ಹಗರಣದ ಸಂಬಂಧದ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಗಳು ಕದ್ದ ಹಣವನ್ನು ಪತ್ತೆ ಮಾಡುವುದೇ ತನಿಖಾ ತಂಡದ ಮುಂದಿರುವ ಪ್ರಮುಖ ಕೆಲಸವಾಗಿದೆ. ಆರೋಪಿಗಳಿಂದ ಲಭಿಸಿದ ಹೇಳಿಕೆಗಳು ಇದಕ್ಕೆ ಸಹಕಾರಿಯಾಗಲಿದೆ ಎಂಬುದು ತನಿಖಾ ತಂಡದ ನಿರೀಕ್ಷೆ. ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳಿದ್ದಾರೆ ಎಂಬ ಸೂಚನೆಯೂ ತನಿಖಾ ತಂಡ ನೀಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನೀಲೇಶ್ವರದ ಮನೆಯೊಂದರಲ್ಲಿ ಹಾಡು ಹಗಲೇ ದರೋಡೆ ನಡೆಸಿದ ವ್ಯಕ್ತಿಯನ್ನು ಬಂಧಿಸಲಾಯಿತು. ಕಾಂಜಂಗಾಡ್ ರೈಲ್ವೆ ನಿಲ್ದಾಣ ಸಮೀಪದ PH ಆಸಿಫ್ ಎಂಬಾತನನ್ನು ನೀಲೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ದರೋಡೆ ಪ್ರಕರಣ ಮಾತ್ರವಲ್ಲದೆ ಇತರ ಹಲವು ಪ್ರಕರಣಗಳಲ್ಲಿ ಆಸಿಫ್ ಆರೋಪಿಯಾಗಿದ್ದಾನೆ. ಪಳ್ಳಿಕರ ಸೇಂಟ್ ಆನ್ಸ್ ಶಾಲೆಯ ಸಮೀಪದ ಎಂ ಸುಕುಮಾರನ್ ಎಂಬವರ ಮನೆಯಲ್ಲಿ ಹಾಡು ಹಗಲೇ ದರೋಡೆ ನಡೆದಿದೆ. ಸುಕುಮಾರನ್ ಮತ್ತು ಕುಟುಂಬ ವಾಸಿಸುವ ಮನೆಯಲ್ಲಿ ಕಳೆದ ದಿನ ಮಧ್ಯಾಹ್ನ 1:30 ಸುಮಾರಿಗೆ ದರೋಡೆ ನಡೆದಿರುವುದು. ಮನೆಯ ಕಬೋರ್ಡ್ನಲ್ಲಿಟ್ಟಿದ್ದ 2.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ ಹಾಗೂ 1 ಜೊತೆ ಬೆಳ್ಳಿ ಗೆಜ್ಜೆಗಳನ್ನು ಕಳವು ಮಾಡಲಾಗಿದೆ. ಮನೆಯವರ ದೂರಿನ ಮೇರೆಗೆ ನೀಲೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಂತರ ನಡೆಸಿದ ತನಿಖೆಯಲ್ಲಿ ಆರೋಪಿ PH ಆಸಿಫ್ನನ್ನು ಬಂಧಿಸಿದ್ದಾರೆ. ಕಾಂಜಂಗಾಡ್ ಬಸ್ ನಿಲ್ದಾಣದಿಂದ ಗುರುವಾರ ಬೆಳಗ್ಗೆ ರೈಲ್ವೆ ಸ್ಟೇಷನ್ ಗಾರ್ಡನ್ ಪ್ರದೇಶದ ನಿವಾಸಿ PH ಆಸಿಫ್ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ದರೋಡೆ ಪ್ರಕರಣವಲ್ಲದೆ ಇತರ ಹಲವು ಪ್ರಕರಣಗಳಲ್ಲಿ ಆಸಿಫ್ ಆರೋಪಿಯಾಗಿದ್ದಾನೆ ಎಂದು ನೀಲೇಶ್ವರ ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಗೃಹಿಣಿ ಬಾವಿಗೆ ಬಿದ್ದು ಮೃತಪಟ್ಟ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಕಾಲಿಚಂಪೋದಿ ಕನ್ನಿಪಾರದ ಬಾಲಕೃಷ್ಣ ಎಂಬವರ ಪತ್ನಿ ಸೇನಾ ಮೃತಪಟ್ಟವರು. ಸ್ನಾನ ಮಾಡಲು ಹೋಗಿದ್ದ ಸೇನಾ ಅರ್ಧ ಗಂಟೆ ಕಳೆದರೂ ಕಾಣದೇ ಇರುವ ಹಿನ್ನೆಲೆಯಲ್ಲಿ ನಡೆಸಿದ ತಪಾಸಣೆಯಲ್ಲಿ ಬಾವಿಗೆ ಬಿದ್ದಿರುವ ಬಗ್ಗೆ ವಿವರ ತಿಳಿದಿದೆ. ಕಾಂಜಂಗಾಡ್ನಿಂದ ಅಗ್ನಿಶಾಮಕ ದಳ ತಲುಪಿ ಅವರನ್ನು ಹೊರತೆಗೆದರು. ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಮೃತಪಟ್ಟಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಬ್ಯಾಂಕ್ ಅಪ್ರೈಸರ್ಸ್ ಯೂನಿಯನ್ CITUನ ವತಿಯಿಂದ ಕಾಸರಗೋಡು CPCಯ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. CITU ಜಿಲ್ಲಾಧ್ಯಕ್ಷ P ಮಣಿಮೋಹನ್ ಉದ್ಘಾಟಿಸಿದರು. ಕೇರಳ ಬ್ಯಾಂಕ್ ಕಮಿಷನ್ ಕಡಿತಗೊಳಿಸಿರುವ ಕ್ರಮವನ್ನು ಹಿಂಪಡೆಯಬೇಕು, ಸಹಕಾರಿ ಕಲ್ಯಾಣ ನಿಧಿಯಲ್ಲಿ ಎಲ್ಲ ನೌಕರರನ್ನು ಸೇರ್ಪಡೆಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಬ್ಯಾಂಕ್ ಅಪ್ರೈಸರ್ಸ್ ಯೂನಿಯನ್ CITUನ ವತಿಯಿಂದ ಕಾಸರಗೋಡು CPCಯ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. CITU ಜಿಲ್ಲಾಧ್ಯಕ್ಷ P ಮಣಿಮೋಹನ್ ಉದ್ಘಾಟಿಸಿದರು.
മറ്റ് സർക്കാർ ജീവനക്കാരെ പോലെ ഉയർന്ന പെൻഷനില്ലെങ്കിലും ജീവിക്കുന്നതിനാവശ്യമായിട്ടുള്ള ഒരു മിനിമം പെൻഷൻ, അതുപോലെ തന്നെ വിരമിക്കുന്ന പ്രായത്തിൽ അവരുടെ മെച്ചപ്പെട്ട നിലയിലുള്ള ആനുകൂല്യം, പിന്നീടുള്ള ജീവിതത്തിൽ വലിയ നിലയിൽ നേട്ടമാകുന്ന നിലയിലേക്കുള്ള ആനുകൂല്യങ്ങൾ ലഭ്യമാകുന്ന സാഹചര്യം നമുക്ക് കാണാൻ പറ്റും. എന്നാൽ ഇത്രയും വർഷത്തെ കാലാവധിക്ക് ശേഷം നമ്മുടെ മേഖലയിൽ നിന്ന് പിരിഞ്ഞു പോകുന്ന ആളുകൾക്ക് വെറും കൈയോടെ യാതൊരു ഉപാധിയുമില്ലാതെ അല്ലെങ്കിൽ യാതൊരു മെച്ചവുമില്ലാതെ പിരിഞ്ഞു പോകേണ്ട സാഹചര്യമാണ് നിലവിലുള്ളത് എന്നുള്ളത് വസ്തുത അങ്ങേയറ്റം ഖേദകരമാണ് എന്ന് കാണുന്നതിന് വേണ്ടി പറ്റും. ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಎಸ್ ವಿಜಯ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಜಿಲ್ಲಾ ಕಾರ್ಯದರ್ಶಿ ಟಿ ರಾಜನ್, ಪಿಸಿ ಪ್ರಭಾಕರ್, ಡಿಸಿ ರಾಜೇಶ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಕೆಬಿಎಯು ಜಿಲ್ಲಾ ಕಾರ್ಯದರ್ಶಿ ಕೆಸಿ ಜಯಕುಮಾರ್ ಸ್ವಾಗತಿಸಿ ಜಿಲ್ಲಾ ಖಜಾಂಚಿ ಎಂ ರಾಜು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಮಂಜೇಶ್ವರ ಮತ್ತು ಉಪ್ಪಳದಲ್ಲಿ ಪ್ರಯಾಣಿಕರು ರಸ್ತೆಯ ಎರಡು ಭಾಗದಲ್ಲಿ ಸಾಗಲು ತೊಂದರೆ ಅನುಭವಿಸುವಂತಾಗಿದೆ. ಮಂಜೇಶ್ವರ ರೈಲು ನಿಲ್ದಾಣ ಹಾಗೂ ಉಪ್ಪಳ ಗವರ್ಮೆಂಟ್ ಶಾಲೆ ಸಮೀಪ ವಿದ್ಯಾರ್ಥಿಗಳು ಸೇರಿದಂತೆ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ತಲುಪಬೇಕಾದರೆ 2 ಅಡ್ಡಗೋಡೆಗಳನ್ನು ಜಿಗಿದು ದಾಟಿ ಸಾಗಬೇಕಾಗಿದೆ. ಉಪ್ಪಳ ಶಾಲೆಯ ವಿದ್ಯಾರ್ಥಿಗಳು ಈ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಉಪ್ಪಳ ಭಾಗದಿಂದ ಆಗಮಿಸುವ ವಿದ್ಯಾರ್ಥಿಗಳು ಶಾಲೆಯ ಸಮೀಪವಿರುವ ಸರ್ವಿಸ್ ರಸ್ತೆಯಲ್ಲಿ ಬಸ್ಸಿನಿಂದ ಇಳಿದು ಮೊದಲಿನ ತಡೆಗೋಡೆಯಿಂದ ಜಿಗಿದು ನಂತರ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿದ ಬಳಿಕ ಇನ್ನೊಂದು ತಡೆಗೋಡೆಯನ್ನು ಜಿಗಿದ ನಂತರ ಶಾಲೆಗೆ ತಲುಪುತ್ತಿದ್ದಾರೆ. ಇದಲ್ಲದಿದ್ದರೆ ಉಪ್ಪಳ ಗೇಟ್ ಸಮೀಪ ಬಸ್ಸಿನಿಂದ ಇಳಿದು ಕಿಲೋಮೀಟರ್ ತನಕ ನಡೆದುಕೊಂಡೇ ಶಾಲೆಗೆ ತಲುಪಬೇಕಾಗಿದೆ. ರಸ್ತೆ ಕಾಮಗಾರಿ ಆರಂಭಕ್ಕೆ ಮೊದಲೇ ಊರವರು ಹಾಗೂ ವಿವಿಧ ಸಂಘಟನೆಗಳು ಶಾಲಾ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಶಾಲೆಗೆ ತಲುಪಲು ಸಣ್ಣ ಮಟ್ಟದ ಒಂದು ಅಂಡರ್ ಪಾಸ್ ನಿರ್ಮಿಸುವಂತೆ ಬೇಡಿಕೆ ಇಟ್ಟಿದ್ದರೂ ಯುಎಲ್ಸಿಸಿ ಅಧಿಕಾರಿಗಳು ಇದನ್ನು ಪರಿಗಣನೆಗೆ ತೆಗೆದಿಲ್ಲವೆನ್ನಲಾಗಿದೆ. ಇದೇ ರೀತಿ ಮಂಜೇಶ್ವರದಲ್ಲೂ ಕೂಡ ಇದೇ ಅವಸ್ಥೆ ಮುಂದುವರೆದಿದೆ. ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳದೇ ಇರುವುದರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಎಲ್ಲ ಮದುವೆ ಚಾಟಾಡು പിന്നെ പോകുന്നത് എല്ലാം അണ്ടർ പാസില്ല ഏല ഉപ്പള ഗേറ്റിൽ അണ്ടർ പാസില്ല പോകുന്നു. അണ്ടർ പാസിൻ്റെ അവസ്ഥ എല്ലാവർക്കും ഞാൻ വീഡിയോയിൽ കണ്ടിട്ട് വിജയ് ചാനലിൽ എല്ലാം ഇതിനെ കണ്ടെങ്കിൽ വീഡിയോയുടെ സൈഡ് നിങ്ങൾ കാണും. ഈ പിള്ളേർ വരുന്ന ബുദ്ധിമുട്ട് മേൽപ്പാലം വരുന്നില്ല. ആ മേൽപ്പാലം വരുന്നതിന് മുമ്പ് ഒരു ചെറിയൊരു നടപ്പാലം എന്തെങ്കിലും വെക്കാൻ എന്തും വെച്ചിട്ട് ആൾക്കാർ കൂടിയിട്ടാണ് പോകുന്നത്. ഇപ്പോൾ ഇതിനുള്ളത് ഇവിടെ ഗേറ്റ് അണ്ടർ പാസിൻ്റെ അവസ്ഥ എല്ലാവരും കണ്ടത് കുഞ്ഞാണ്. ഇപ്പോഴും വെള്ളം കെട്ടിയിട്ടുണ്ട്. അതിൽ പോകാൻ കഴിഞ്ഞു. അങ്ങനത്തെ ബുദ്ധിമുട്ടിലാണ് പിള്ളേരുള്ളത്. ಇದಕ್ಕೆ ಅಧಿಕಾರಿಗಳು ಆರೆಂಗೆ ಬಂದಿಟ್ಟು ನೋಕು ಇದುವರೆ ಆರು ಬಂದಿಟ್ಟು ಅಂದ್ರೆ ಆರೆಂಗೆ ಬರ್ಮ ಇದು ನೋಡ್ಕೊಳ್ಳೋದು. ವಿದ್ಯಾರ್ಥಿಗಳ ಸಹಿತ ದಿನನಿತ್ಯ ನೂರಾರು ಮಂದಿ ನಡೆದುಕೊಂಡು ಹೋಗುತ್ತಿರುವ ಷಟ್ಪಥ ರಸ್ತೆಯಲ್ಲಿ ಅಮಿತ ವೇಗದಲ್ಲಿ ಆಗಮಿಸುತ್ತಿರುವ ವಾಹನಗಳನ್ನು ಯೋಚಿಸಿ ಪೋಷಕರು ಆತಂಕದಲ್ಲಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಇಂಡಿಯಾನಾ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳ ಲ್ಯಾಂಪ್ ಲೈಟಿಂಗ್ ಪ್ರತಿಜ್ಞೆ ಸ್ವೀಕಾರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಇಂಡಿಯಾನಾ ಆಸ್ಪತ್ರೆಯಲ್ಲಾಗಿತ್ತು ಕಾರ್ಯಕ್ರಮ. ಇಂಡಿಯಾನಾ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳ ಲ್ಯಾಂಪ್ ಲೈಟಿಂಗ್ ಪ್ರತಿಜ್ಞೆ ಸ್ವೀಕಾರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಇಂಡಿಯಾನಾ ಆಸ್ಪತ್ರೆಯಲ್ಲಾಗಿತ್ತು ಕಾರ್ಯಕ್ರಮ. ಮಸೂದ್ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲೆ ಡಾಕ್ಟರ್ ವೀಣಾ ಗ್ರೇಟಾ ಟೂರು ಮುಖ್ಯ ಅತಿಥಿಯಾಗಿದ್ದರು. ಇಂಡಿಯಾನಾ ಹಾಸ್ಪಿಟಲ್ ಚೇರ್ಮನ್ ಡಾಕ್ಟರ್ ಅಲಿ ಕುಂಬ್ಳೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಯೂಸುಫ್ ಕುಂಬ್ಳೆ, ಇಂಡಿಯಾನಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮನು ಕೆ ಜೋಸೆಫ್ ವಿಶೇಷ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆದವು. ಮಂಗಳೂರಿನ ಪ್ರಸಿದ್ಧ ಇಂಡಿಯಾನಾ ಆಸ್ಪತ್ರೆಯ ಅಡಿಯಲ್ಲಿರುವ ಶಿಕ್ಷಣ ಸಂಸ್ಥೆಗಳಾಗಿವೆ ಇಂಡಿಯಾನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಳು. ಭಾರತದಲ್ಲೇ ಅತ್ಯುತ್ತಮ ವೈದ್ಯಕೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದ ಕಾಲೇಜಿನಲ್ಲಿ ಬಿಎಸ್ಸಿ ನರ್ಸಿಂಗ್, ಫಿಸಿಯೋಥೆರಪಿ, ಎಂಐಟಿ, ಎಟಿ ಆ್ಯಂಡ್ ಓಟಿ, ಬಿಒಟಿ, ಎಂಎಲ್ಟಿ, ಕಾರ್ಡಿಯಾಕ್ ಕೇರ್, ಡಯಾಲಿಸಿಸ್, ಪರ್ಫ್ಯೂಷನ್ ಟೆಕ್ನಾಲಜಿ, ಎಮರ್ಜೆನ್ಸಿ ಮೆಡಿಸಿನ್ನಂತಹ ಕೋರ್ಸ್ಗಳಲ್ಲಿ ತರಬೇತಿ ಪಡೆಯಬಹುದು. ಅಧ್ಯಯನದ ನಂತರ ದೇಶದಲ್ಲೇ ಅತ್ಯುನ್ನತ ಗುಣಮಟ್ಟದ ಮಾನ್ಯತೆ ಹೊಂದಿರುವ NABH ಪಡೆದ ಮಂಗಳೂರಿನ ಇಂಡಿಯಾನಾ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರೈನಿಂಗ್ ಪಡೆಯುವ ಅವಕಾಶವೂ ಇದೆ. ಉಳ್ಳಾಲದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಕ್ಯಾಂಪಸ್ನೊಳಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಲಾಗಿದೆ. ವಿಚಾರಣೆ ಮತ್ತು ಪ್ರವೇಶಕ್ಕಾಗಿ ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 9448327566 9448545635. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚಿರಗು ಕೂಟಾಯ್ಮ ನಾಯನ್ಮಾರ್ ಮೂಲ ಟಾಲ್ ಟಾಪ್ ಟೆಕ್ಕಿಸ್ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಸ್ನೇಹ ಸಂಗಮ ಗಮನಾರ್ಹವಾಯಿತು. ಬ್ಲಾಕ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕಾಸಿಂ ಟಿ ಉದ್ಘಾಟಿಸಿದರು. ಕಾಸರಗೋಡು ಚಿರಗು ಕೂಟಾಯ್ಮದ ವತಿಯಿಂದ ನಾಯನ್ಮಾರ್ ಮೂಲ ಟಾಲ್ ಟಾಪ್ ಟೆಕ್ಕಿಸ್ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಸ್ನೇಹ ಸಂಗಮ ಗಮನಾರ್ಹವಾಯಿತು. ಬ್ಲಾಕ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕಾಸಿಂ ಟಿ ಉದ್ಘಾಟಿಸಿದರು. സ്വയം പര്യാപ്തമായിട്ട് പല കാര്യങ്ങളും ചെയ്യുന്നതിന്
പിന്തുണ കൊടുക്കുന്ന രീതിയിലുള്ള ഒരു മനോഭാവം വ്യക്തികളും സമൂഹവും ഏറ്റെടുത്ത് ചെയ്യേണ്ടതുണ്ട്. നേരത്തെ ഇവർ സൂചിപ്പിച്ചതുപോലെ കഴിഞ്ഞ വർഷം ഈ മേഖലയിൽ നടത്തിയ ചില പിന്തുണ പ്രവർത്തനങ്ങളെക്കുറിച്ച് ഇവിടെ സൂചിപ്പിക്കുകയുണ്ടായി. ഞാൻ ആദ്യമായി ഈ ഒരു സംഘടനയെ ആത്മാർത്ഥമായിട്ട് അഭിനന്ദിക്കുകയാണ്. ಚಿರಕ ಕೂಟಾಯ್ಮದ ಚೇರ್ಮನ್ ಡಾಕ್ಟರ್ ಜಾಸಿರ್ ಅಲಿ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಮಾಜಿ ಮುನ್ಸಿಪಲ್ ಚೇರ್ಮನ್ ಅಡ್ವೊಕೇಟ್ ವಿ ಎಂ ಮುನೀರ್, ಅಲಯನ್ಸ್ ಕ್ಲಬ್ ಝೋನ್ ಚೇರ್ಮನ್ ಎಸ್ ರಫೀಕ್, ಚಿರಕ ಕೂಟಾಯ್ಮದ ವೈಸ್ ಚೇರ್ಮನ್ ಎನ್ ಎ ಮೊಹಮ್ಮದ್ ಸಾದರ್, ಪಿಪಿ ಉಮರ್, ನಾಯನ್ ಮಾರ್ಮೂಲಾ ಮುಂತಾದವರು ವಿಶೇಷ ಅತಿಥಿಗಳಾಗಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನಲ್ಲಿ ಕಟ್ಟಡ ಸಮುಚ್ಚಯದಲ್ಲಿ ಉಂಟಾದ ಬೆಂಕಿ ಅವಘಡ, ಕಾಸರಗೋಡು ಜಿಲ್ಲೆಯ ಇಬ್ಬರ ದಾರುಣ ಅಂತ್ಯ. ನಾಡನ್ನೇ ಶೋಕಸಾಗರವನ್ನಾಗಿಸಿತು ಕುವೈತ್ನಲ್ಲಿ ನಡೆದ ಬೆಂಕಿ ಅವಘಡ, ಮನೆ ಯಜಮಾನ ಇನ್ನು ನೆನಪು ಮಾತ್ರ ಎಂಬ ನೋವಿನಲ್ಲೇ ಮೃತ ಕುಂಜಿಕೇಳು ಅವರ ಕುಟುಂಬ. ಕುವೈತ್ನಲ್ಲಿ ಕಟ್ಟಡ ಸಮುಚ್ಚಯದಲ್ಲಿ ಸಂಭವಿಸಿದ ಬೆಂಕಿ ಅವಘಡ, ಮೃತಪಟ್ಟ ರಂಜಿತ್ ಅವರ ಮನೆಗೆಂದು ಸಂದರ್ಶಿಸಿದ ಶಾಸಕ ಎನ್ ಎ ನೆಲ್ಲಿಕುಂದ್. 25 ಮೇಕೆಯ ತಲೆ ಕಡಿದು ಅದಕ್ಕೆ 25 ಮಂದಿಯ ಫೋಟೋ ಇಟ್ಟು ವಾಮಾಚಾರ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ. ಕಾರಡ್ಕ ಸಹಕಾರಿ ಸಂಘ ವಂಚನೆ ಪ್ರಕರಣ, ಆರೋಪಿಗಳನ್ನು ಜೊತೆಗೂರಿಸಿ ವಿಚಾರಣೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.